ಮಾಡಿದ್ರು ಯಡಿಯೂರಪ್ಪನ ಹಣಿಬೇಕಂತೇಳಿ. ಆದರೆ ಅದು ಇಲ್ಲಿವರೆಗೆ ಆಗಲಿಲ್ಲ. ಇನ್ನಷ್ಟು ಹೆಚ್ಚಾದರೂ ಮತ್ತೊಂದಾಗಲಿ. 2023ರಲ್ಲಿ ಏನಾದರೂ ಬಿ ಜೆ ಪಿ ಸ್ವಬಲದ ಬಲ ಆಯ್ಕೆ ಆಗಿದ್ದರೆ ಯಡಿಯೂರಪ್ಪನವ್ರು ಮನೆಗೆ ಹೋಗುವಂಥ ಪ್ರಸಂಗ ನಿಶ್ಚಿತ ಆಗಿ ಬಿಡೋದು. ಅದು ಹಂಗಾಗಲಿಲ್ಲ. ಕಾಂಗ್ರೆಸ್ ದೊಡ್ಡ ಪ್ರಮಾಣದಲ್ಲಿ ಆಯ್ಕೆಯಾಗಿ ಬಂದುಬಿಡಿದು. ಆಗ ಸಹಜವಾಗಿ ಮೋದಿ ಮತ್ತು ಶಹಾರ್ ಅವ್ರಿಗೆ ಗೊತ್ತಾಗಿದ್ದು ಯಡಿಯೂರಪ್ಪನ ಶಕ್ತಿ ಎಷ್ಟದ ಅಂತೇಳಿ. ಹೀಗಾಗಿ ಇವತ್ತು ಯಡಿಯೂರಪ್ಪನವರು ಆ ಘಟನೆಯಿಂದ ನಂತರದ ಡೆವಲಪ್ಮೆಂಟ್ಗಳಿಂದ ಜೊತೆಗೆ ತನ್ನ ನಂತರ ತನ್ನ ಮಗನ ತರಬೇಕು ಅನ್ನೋದು ಯಾರಿಗಾದರೂ ಇವತ್ತೆಲ್ಲ ಕಾಮನ್ ಆಗಿಬಿಟ್ಟದೆ. ಈಗ ನನ್ನ ನಂತರ ನನ್ನ ಮಗ ಬರಲಿ, ತಮ್ಮ ಬರಲಿ, ಮತ್ತಾರು ಬರಲಿ, ನನ್ನ ನಂತರ ಅವರು ಬರಲಿ, ನಮ್ಮ ಮನೆಯವ್ರು ಬರಲಿ, ನಮ್ಮ ಸಂಬಂಧಿಕರು ಬರಲಿ, ನೆಪೋಟಿಸಮ್ ಎಲ್ಲ ಕುಟುಂಬಗಳಲ್ಲೂ ಆಗಿಬಿಟ್ಟದು. ಹೀಗಾಗಿ ಈ ನಮ್ಮ ಯಡಿಯೂರಪ್ಪನವ್ರಿಗೂ ಸಹಿತ ತನ್ನ ನಂತರ ನನ್ನ ವಿಜೇಂದ್ರ ಬರಲಿ ಅನ್ನುವಂಥ ಪ್ರಬಲ ಆಕಾಂಕ್ಷೆ. ಇದು ಈಡೇರುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಪಕ್ಷದಲ್ಲಿ ಅದು ಪಕ್ಷದ ಮೇಲೆ ತಮ್ಮ ಹಿಡಿತ ಒಂದು ಸಾಧಿಸಿದಾರೆ ಅನ್ನೋದು ಫಿಕ್ಸ್ ಆಗ್ತಾ ಇದೆ ನನ್ನದು. ಯಾಕಂದರೆ ಅವ್ರ ವಿರೋಧಿಗಳಲ್ಲಿ ಮುಖ್ಯವಾಗಿದ್ದಂಥವ್ರಪ್ಪ ಯತ್ನಾಳ್. ಅವರನ್ನು ಪಕ್ಷದ ಹೊರಗೆ ಹಾಕುವಲ್ಲಿ ತಂದವರು ಅವರ ಪಕ್ಷಕ್ಕೆ ಯತ್ನಾಳರನ್ನ ಅವ್ರು ಯಾವ ರೀತಿಯಾಗಿ ಬೆಳೆದು ನಿಂತಾರಪ್ಪ ಅದ್ರಲ್ಲಿ ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಏನೋ ಅಂತೇಳಿ. ಆದರೆ ಕೊನೆಗೆ ಏನಾಯ್ತಪ್ಪ ಅವ್ರ ಪರಿಸ್ಥಿತಿ ಅಂತಂದ್ರೆ ಇತಿಹಾಸದಲ್ಲಿ ಬರುತ್ತಿರುವಂಥ ಒಂದು ಕಥೆ ಬರುತ್ತೆ. ಕೃಷ್ಣನ ಸಮಯದಲ್ಲೇ 100 ತಪ್ಪುಗಳನ್ನ ಮಾಡಿದ ಮೇಲೆ ಶಿಶುಪಾಲ ಇಲ್ಲ ಅದ ಅಂತ 100 ತಪ್ಪಾಗುವವರೆಗೆ ಸುಮ್ಮನಿದ್ದಂಥ ಕೃಷ್ಣ 100 ಆದ ತಕ್ಷಣ ಏನು ಮಾಡಿದ ನಿಮ್ಗೆ ಗೊತ್ತು ಇತಿಹಾಸದಲ್ಲಿ. ಹಾಗೆ ಇವತ್ತು ಟೀಕಾ ಮಾಡಿ 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 ಹೈಕಮಾಂಡ್ ಹೇಳಿತವ್ರಿಗೆ ಬ್ಯಾಡ್ರಿ ಬಂದ್ ಮಾಡಿರಿ, ನಿಮ್ಮ ಟೀಕಾ ಬೇಡ ಅಂತ ಸಾಕಷ್ಟು ನೋಟಿಸು ಕೊಡಿ. ಯಾವುದಕ್ಕೂ ದಾದ ಮಾಡಲೇ ಇಲ್ಲ. ಅದ್ರ ಒಟ್ಟು ಪರಿಣಾಮ ಕೊನೆಗೆ ಹೊರಗೆ ಹೋಗುವಂಥ ಪ್ರಸಂಗ ಬಂತು. KS ಈಶ್ವರಪ್ಪ ಪರಿಸ್ಥಿತಿ ಅದಾಯಿತು. ಈಗೇನೋ JCB ಮಾಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಹೇಳ್ತಾರೆ. ಅದೆಲ್ಲ ರಾಜ್ಯ ಮಟ್ಟದಲ್ಲಿ ಸಾಧ್ಯ